ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಖುಷಿ ರಂಜಿತ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಹೀಗೆ ನನ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಯ್, ಗುಡ್ ಮಾರ್ನಿಂಗ್ ಟು ಆಲ್. ಇವತ್ತು ಆ್ಯಕ್ಚುಲಿ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನವೂ ನಮ್ಮದೇನು ಕೆಲಸ ತಪ್ಪಿಲ್ಲ. ಇವತ್ತಿನ್ನೂ ಬೇಗ ಎದ್ದು ನೆಲ ಎಲ್ಲ ಒರೆಸಿ ಕಸ ಗುಡಿಸಿ ಬೇಗ ಮಾಡೋಣ ಅಂತ ಬೇಗ ಎದ್ದಿದ್ದೀನಿ. ಅಪ್ಪ ಅಮ್ಮನ ಮನೇಲಿದ್ದಾಗ ನನ್ನ ಎಲ್ಲ ಆಗು ಹೋಗುಗಳನ್ನು ಅವರೇ ನೋಡ್ಕೋತಿರ್ತಾರೆ. ಆದರೆ ಗಂಡನ ಮನೇಲಿ ನನ್ನ ಗಂಡ, ನನ್ನ ಮಕ್ಕಳು ಅಂತ ಅವರೆಲ್ಲ ನನ್ನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ನಮ್ಮನೆ ನಮ್ಮದು ಅಂತ ಬರುತ್ತೆ. ಸೊ ಅದಕ್ಕೆ ನಮ್ಮನೇನ ನಾವು ಇಷ್ಟಪಟ್ಟು ಕೆಲಸ ಮಾಡ್ತೀವಿ. ನೋಡಿ, ನನ್ನ ಮಗಳು ಹೆಸರು ಋತ್ವಿ ಅಂತ, ಆದರೆ ಮನೇಲಿ ಚಿನ್ನಿ ಅಂತ ಕರಿತೀವಿ. ಇವನೇ ಗುಂಡ ಅಂತ, ಆದರೆ ಅವನ ಹೆಸರು ಜಿಯಾನ್. ಮನೆಯಲ್ಲಿ ಅವನನ್ನು ಗುಂಡ ಅಂತ ಕರಿತೀವಿ. ನಾನು ಎದ್ದು ಸ್ನಾನ ಮಾಡ್ಕೊಂಡು ಬಂದೆ, ರೆಡಿ ಆಗ್ತಿದ್ದೀನಿ, ಪೂಜೆ ಮಾಡಬೇಕು. ನಮ್ಮ ಮನೆಯವರೆಲ್ಲ ಮಲಗಿದ್ರು. ಇವನಾಗಲೇ ಎದ್ದು ಕೂತ್ಬಿಟ್ಟಿದ್ದಾನೆ. ಟಿಫನ್ ಮಾಡಬೇಕು. ಅವ್ರು ಇನ್ನೂ ಮಲಗಿದಾರಲ್ಲ ಅಂತ ಬೇಗ ಕೆಲಸ ಮುಗಿಸ್ಬಿಡೋಣ ಅಂತ. ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡಬೇಕು. ಟೈಮ್ ಆಗಿಬಿಡುತ್ತೆ. ನನ್ನ ಮಗಳು ಸ್ಕೂಲಿಗೆ, ನಮ್ಮ ಮನೆಯವ್ರ ಕೆಲಸಕ್ಕೂ ಟೈಮ್ ಆಗಿಬಿಡುತ್ತೆ. ಸೊ ಬೇಗ ಮಾಡಬೇಕು ಟಿಫನ್ನ. ಟಿಫನ್ಗೆ ವೆಜಿಟೇಬಲ್ ಪಲಾವ್ ಮಾಡ್ತಿದ್ದೀನಿ. ನಾನು ನಾಳೆ ಏನು ಟಿಫನ್ ಮಾಡಬೇಕು ಅಂತ ನೈಟೇ ಪ್ರಿಪೇರ್ ಆಗಿರ್ತೀನಿ. ಯಾಕೆಂದರೆ ನನ್ನ ಮಗಳು ಸ್ಕೂಲಿಗೆ 8 o'clock ಬಸ್ ಬರುತ್ತಲ್ಲ. ಸೊ ನಾನು ಅಷ್ಟೊಳಗೆ ಅವಳಿಗೆ ತಿನ್ನಿಸಿ ಎಲ್ಲ ಮಾಡಿರಬೇಕು ಅಂತ ಈಗ ನೈಟೇ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಈಗ ಟೊಮೊಟೊ ಈರುಳ್ಳಿ ಹಚ್ಕೋತಿದ್ದೀನಿ ಅಷ್ಟೇ. ನನ್ನ ಮಗ ಮಧ್ಯೆ ನೋಡಿ ಬಂದಿದ್ದಾನೆ ಆಗಲಿ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮ ಯಜಮಾನ್ರು ಇನ್ನೂ ಮಲಗಿದ್ದಾರೆ. ಅವ್ರು ಇನ್ನೂ ಎದ್ದೇ ಇಲ್ಲ. ಅವ್ರಿಗೆ ನೆನಪಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನೋಡೋಣ, ಸಂಜೆ ಗಂಟನೂ ವೆಯ್ಟ್ ಮಾಡ್ತೀನಿ, ವಿಶ್ ಮಾಡ್ತಾರಾ ಏನು ಅಂತ. ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊಂಡಾಯ್ತು, ಒಗ್ಗರಣೆಗೆ ಹಾಕಬೇಕು. ನನ್ನ ಮಗ ಇನ್ನೂ ನನ್ನ ಹತ್ರ ಬಂದಿಲ್ಲ, ಅಲ್ಲೇ ಓಡಾಡ್ತಿದ್ದಾನೆ. ಬಂದರೆ ಎತ್ಕೊ ಅಂತ ಸ್ಟಾರ್ಟ್ ಮಾಡ್ತಾನೆ. ಅಷ್ಟೊತ್ತಿಗೆ ನನಗೆ ಟಿಫನ್ ಎಲ್ಲ ಆಗಿಬಿಟ್ರೆ ಸಾಕು, ಆಮೇಲಾದರೂ ಒಂಚೂರು ನೋಡ್ಕೋಬೋದು. ಎತ್ಕೊ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವ್ನು ಎದ್ದ ತಕ್ಷಣ ಬರೋದೇ ನನ್ನ ಹತ್ರಕ್ಕೆ. ಎಲ್ಲಿ ಹುಡುಕ್ತಾನೆ ಎಲ್ಲ ಕಡೆನೂ, ನಮ್ಮಮ್ಮ ಎಲ್ಲವಳೆ ಅಂತ. ಅಡುಗೆ ಮನೆಗೆ ಸೀದಾ ಬರ್ತಾನೆ. ನೋಡಿ, ಆಗಲೇ ಸ್ಟಾರ್ಟ್ ಮಾಡ್ದೆ ಅಳನ. ಇನ್ನು ನಾನು ಎತ್ಕೊಳ್ಳೋ ಗಂಟನೂ ನಿನ್ನ ಅಳ ನಿಲ್ಲಿಸಲ್ಲ. ಎತ್ಕೊಳ್ಳೇಬೇಕು. ಎತ್ಕೊಂಡೆ ನಂಗೆ ಟಿಫನ್ ಮಾಡೋದು ಇನ್ನೂ ಕಷ್ಟನೇ. ಏನು ಮಾಡೋದು, ನನ್ನ ಹತ್ರನೇ ಜಾಸ್ತಿ ಇರೋದು. ಅವ್ರ ಅಪ್ಪನ ಹತ್ರ ಹೋಗ್ತಾನೆ, ಅದು ಬೆಳಿಗ್ಗೆ ಎದ್ದ ತಕ್ಷಣ ನಾನೇ ಬೇಕು, ನೈಟ್ ಮಲಗಬೇಕಾದ್ರೂ ನಾನೇ ಬೇಕು. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಅವ್ರ ಅಪ್ಪನ ಜೊತೆ ಇಟ್ಕೊಬೇಕಾದ್ರೆ. ಇನ್ನೇನು ಪಲಾವೆಲ್ಲ ಆಯಿತು, ಲಿಡ್ ಕ್ಲೋಸ್ ಮಾಡಿ 3 ವಿಜಿಲ್ ಓಡಿಸಿದ್ರೆ ಮುಗಿತು ಪಲಾವ್ದೆಲ್ಲ. ನನ್ನ ಮಗಳನ್ನ ರೆಡಿ ಮಾಡ್ತಾಯಿದ್ದೀನಿ. ನನ್ನದು ಪಲಾವೆಲ್ಲ ಮುಗಿಯೋಷ್ಟೊತ್ತಿಗೆ ನಮ್ಮ ಯಜಮಾನ್ರು ಅವಳನ್ನ ಎಬ್ಬಿಸಿ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಅವರೇ ಎಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಡೈಲಿ ಅವಳಿಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ಮಾಡೋದು. ನಾನು ಏನಿದ್ರು ರೆಡಿ ಮಾಡೋದಷ್ಟೇ. ಟಿಫನ್ ತಿನ್ನಿಸೋದು ಅವರೇ. ಆ್ಯಕ್ಚುಲಿ ನನಗೆ ಮೊದಲನೇ ಪ್ರೆಗ್ನೆನ್ಸಿಲಿ ಹೆಣ್ಮಗುನೇ ಇಷ್ಟ ಇತ್ತು. ನನ್ನ ಆಸೆಯಂತೆ ಹೆಣ್ಮಗುನೇ ಆಯಿತು. ಯಾಕೆಂದರೆ ನನಗೆ ಹೆಣ್ಮಕ್ಳನ್ನ ರೆಡಿ ಮಾಡಬೇಕು, ಅವ್ರಿಗೆ ಎಲ್ಲ ಥರನೂ ಬೇರೆ ಯಾವ್ಯಾವ ಥರ ಇರುತ್ತೆ ಎಲ್ಲ ಥರನೂ ರೆಡಿ ಮಾಡಿ, ತಲೆ ಬೆಲ್ಲ ಕ್ಲೀನಾಗಿ ಚೆನ್ನಾಗಿ ಬಾಚೋದು, ಹೇರ್ ಸ್ಟೈಲೆಲ್ಲ ಹಾಕೋದು ಅಂದರೆ ನನಗೆ ತುಂಬ ಇಷ್ಟ. ಸೊ ಹಂಗೆ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳ್ಸೋದು ಅವೆಲ್ಲ ಇಷ್ಟ ಅಲ್ಲ. ಸೊ ಅದಕ್ಕೆ ನನಗೆ ಹೆಣ್ಮಗುನೇ ಇಷ್ಟ ಇತ್ತು. ದೇವರು ಅದೇ ಥರನೇ ನನಗೆ ಹೆಣ್ಮಗುನೇ ಫಸ್ಟ್ ಕೊಟ್ಟಿದ್ದಾನೆ.
ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಥರ ಗಾದೆ ಇದೆಯಲ್ಲ, ಅದೇ ಥರ ನನ್ನ ಜೀವನದಲ್ಲೂ ನಾನು ಬಯಸಿದ್ದು ಹೆಣ್ಪಾಪುನೇ ಫಸ್ಟು, ದೇವ್ರು ಕೊಟ್ಟಿದ್ದು ಹೆಣ್ಪಾಪುನೇ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ನನ್ನ ಮಗಳು ಅಂದ್ರೆ ತುಂಬ ಇಷ್ಟ ನನ್ನ ಮಗನಿಗಿಂತ. ಇಲ್ದೆಲ್ಲ ರೆಡಿ ಆಯಿತು, ಇನ್ನು ಟಿಫನ್ ತಿನ್ಸೋದೊಂದು ಬಾಕಿ ಇದೆ. ನೋಡಿ ನನ್ನ ಮಗ ಅವ್ನಿಗೆ ತಿನ್ನೋಕ್ಕೆ ಬ್ರೆಡ್ ಕೊಟ್ಟರೆ ಅದನ್ನೆಲ್ಲ ಪೀಸ್ ಮಾಡಿ ನೆಲಕ್ಕೆ ಹಾಕಿರ್ತಾನೆ. ಅದನ್ನ ತಗೊಬಂದ್ಬಿಟ್ಟು ಅಮ್ಮ ಅಮ್ಮ ತಿನ್ನು, ಅಕ್ಕಂಗೆ ತಿನ್ಸೋದು, ಅವ್ರ ಅಪ್ಪಂಗೆ ತಿನ್ಸೋದು, ನೆಲದಲ್ಲೆಲ್ಲ ತಗೊಬಂದು ನಮಗೆ ತಿನ್ನಿಸ್ತಾನೆ. ಅವನಿಗೆ ತಿನ್ನಕ್ಕೆ ಕೊಟ್ಟರೆ ಹಿಂಗೆ ಯಾವಾಗಲೂ ಇದೇ ಥರ ಮಾಡೋದು ಇವನು. ನನ್ನ ಮಗಳು ಖುಷಿ ಆಗೋಯ್ತು, ಅವ್ರ ತಮ್ಮ ತಗೊಬಂದು ತಿನ್ಸಿದ ತಕ್ಷಣ. ಪಲಾವ್ ರೆಡಿ ಆಯಿತು. ನೋಡೋಣ, ಟೇಸ್ಟ್ ಕೇಳೋಣ ನಮ್ಮ ಹಸ್ಬೆಂಡ್ನ ಹೇಗಿದೆ ಟೇಸ್ಟು ಅಂತ. ಹುಷಾರ ಬಿಸಿ ಬಿಸಿ ಮಾಡ್ಕೊಂಬಿಟ್ರ. ರೀ ಹೇಗಿದೆ ಟಿಫನು? ಚಿನ್ನಿ ಟಿಫನ್ ಹೆಂಗಿದೆ? ಅವರು ತಿನ್ಸ್ಕೊಂಡು ಅವಳಿಗೆ ಅವರು ತಿನ್ನಬೇಕು. ಅದ್ರ ಮಧ್ಯ ನಮ್ಮ ಗುಂಡ ಬೇರೆ ಹೋಗಿ ನೀರು ಚೆಲ್ಲೋದು, ಅದು ಮಾಡೋದು ಇದು ಮಾಡೋದು, ಯಾವಾಗಲೂ ನಮ್ಮ ಗುಂಡಂತೆ ಹಿಂಗೆ ಆಡ್ತಾನೆ. ಹೊರಡಿ ಇವನ್ನ. ಗುಂಡ ಹಾಯ್ ಮಾಡವ, ಹಾಯ್ ದೂರ, ಹಾಯ್ ಹಾಯ್ ಗುಂಡ ಹಾಯ್. ಟಿಫನ್ ಎಲ್ಲ ಆಯಿತು. ಕೆಳಗೆ ಹೋಗೋಳು ವ್ಯಾನ್ ಹತ್ರ ಬಿಟ್ಬಿಟ್ಟು ಬರಬೇಕು. ಹೋಗೋದು ಮುಂಚೆ ಅವ್ರ ಅಪ್ಪನೆಲ್ಲ ಮುದ್ದು ಮಾಡಿ ಬಾಯ್ ಮಾಡಿ, ಅವ್ರ ತಮ್ಮಂಗೂ ಎಲ್ಲ ಮುದ್ದು ಮಾಡಿ ಬಾಯ್ ಮಾಡಿ ಅವಳು ಹೋಗೋದು ಸ್ಕೂಲ್ಗೆ. ಯಾವಾಗಲೂ ಬಾಯ್ ಮಾಡ, ಅಪ್ಪಂಗೆ ಬಾಯ್, ಗುಂಡಂಗೆ ಬಾಯ್ ಮಾಡು. ಸಾಕು ಟೈಮ್ ಆಯ್ತು. ಬಾರೆ ಟೈಮ್ ಆಯ್ತು. ಓಲ್ಡ್ ಬರ್ದೋರಕ್ಕೆ ಸ್ಕೂಲ್ ವ್ಯಾನ್ಗೆ ವೆಯ್ಟ್ ಮಾಡ್ತಿದ್ದೀವಿ. ಸ್ಕೂಲ್ ವ್ಯಾನ್ ಬಂತು. ಸ್ಕೂಲ್ ವ್ಯಾನ್ ಬಂತು, ಅವಳನ್ನ ಹತ್ತಿಸ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರು ಹೋಗೋದು. ಫಸ್ಟ್ ಅವಳೇ ಹೋಗ್ತಾಳೆ, ಆಮೇಲೆ ನಮ್ಮ ಮನೆಯವ್ರು ಹೋಗೋದು. ಇವನು ನೋಡಿ ಹೆಂಗಾಡ್ತಿದ್ದಾನೆ. ಅವ್ರ ಅಪ್ಪಂಗೆ ಬಾಯ್ ಮಾಡೋಕ್ಕೆ, ಅವ್ರ ಅಪ್ಪನ ಇವಾಗ ಹೊರಟರು ಡ್ಯೂಟಿಗೆ. ಅವ್ರ ಅಪ್ಪಂಗೆ ಬಾಯ್ ಮಾಡೋಕ್ಕೆ ಬಂದಿದ್ದೆ. ಬಾಯ್ ಮಾಡೋದು ಬಿಟ್ಟು ನಾನು ಬರಬೇಕು. ದಿನ ಇದೇ ಇವನು ಯಾವಾಗಲೂ ಅಷ್ಟೇ. ಅವ್ರ ಅಪ್ಪನ ಜೊತೆ ನಾನು ಹೋಗ್ಬೇಕು ಅಂತ ಸ್ಟಾರ್ಟ್ ಮಾಡಿಬಿಡ್ತಾನೆ. ಕರೆಕ್ಟ್ ಯಾವಾಗಲೂ ಹಿಂಗೆ ಹೇಳ್ತೀಯಲ್ಲ ಗುಂಡ, ಹೋಗ್ಬೇಕಾದ್ರೆ ಕಂಪ್ನಿಗೆ. ಬಾಯ್ ಮಾಡವ, ನನಗಲ್ಲಮ್ಮ ಅಪ್ಪನಿಗೆ. ರೀ ಬಾಯ್ ಕಣ್ರಿ. ಸರಿ ಬಾಯ್ ಅಂತ ಹೋಗ್ತಿದ್ದಾರೆ. ಹಂಗೇನೆ ವಿಶ್ ಮಾಡಲೇ ಇಲ್ಲ. ನಾನು ಇವಾಗ ಮಾಡ್ತಾರೆ ಅಂತ ವೆಯ್ಟ್ ಮಾಡಿದೆ, ವಿಶೇ ಮಾಡಲಿಲ್ಲ. ನೋಡೋಣ ಸಂಜೆ ಗಂಟ ನೋಡ್ತೀನಿ ವಿಶ್ ಮಾಡ್ತಾರ ಅಂತ. ಸ್ಟೇಟಸ್ ಮಾತ್ರ ಹಾಕೋಬಿಟ್ಟಿದ್ದಾರೆ ಬೆಳಗ್ಗೆನೆ, ಹ್ಯಾಪಿ ಆ್ಯನಿವರ್ಸರಿ ಅಂತ.
ವಿಶ್ ಮಾತ್ರ ಮಾಡೋಕ್ಕಾಗಲಿಲ್ಲ. ಇವ್ರ ಹತ್ರ ಏನು ಗಿಫ್ಟಾಗಿ ಕೇಳ್ತೀವಿ, ಜಸ್ಟ್ ವಿಶ್ ಅಷ್ಟೇ ತಾನೇ. ಅವ್ರು ವಿಶ್ ಮಾಡಿದ್ರಾ ಇಲ್ವಾ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.